ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾಫಿ ನಾಡು ಅಡುಗೆ. ಸಾಮಾನ್ಯವಾಗಿ ನಾವು ನಂದಿನಿ ತುಪ್ಪನ ಮನೆಯಲ್ಲಿ ಉಪಯೋಗಿಸ್ತಾ ಇರ್ತೀವಿ, ತರ್ತಾ ಇರ್ತೀವಿ. ಅದನ್ನು ತಂದ ತಕ್ಷಣ ನಾವು ಹಾಗೇ ಉಪಯೋಗಿಸದೆ ಅದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಗಳನ್ನ ಸೇರಿಸಿ ಅದನ್ನು ಇನ್ನೊಂದು ಸಾರಿ ಚೆನ್ನಾಗಿ ಕಾಯಿಸಿ ಉಪಯೋಗಿಸೋದ್ರಿಂದ ಅದರ ರುಚಿ ಇನ್ನೂ ಹೆಚ್ಚಾಗತ್ತೆ. ಬನ್ನಿ ಹಾಗಾದರೆ ಅದಕ್ಕೆ ಯಾವ ಇಂಗ್ರೀಡಿಯೆಂಟ್ಗಳನ್ನ ಸೇರಿಸ್ಬೇಕು, ಹಾಗೆಯೇ ಯಾವ ರೀತಿ ಕಾಯಿಸ್ಬೇಕು ಅಂತ ಹೇಳಿ ನೋಡೋಣ. ದಪ್ಪ ತಳ ಇರುವಂತಹ ಪಾತ್ರೆ ತಗೊಳ್ಳಿ. ಹಾಗೆ ನಾನಿಲ್ಲಿ 1 kgಯಷ್ಟು ನಂದಿನಿ ತುಪ್ಪನ ಈ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ಟೀಲ್ ಅಥವಾ ಅಲ್ಯೂಮಿನಿಯಂ ದಪ್ಪ ತಳ ಇರುವಂತಹ ಪಾತ್ರೆ ಆದ್ರೂ ಕೂಡ ತುಪ್ಪ ಕಾಯಿಸೋದಕ್ಕೆ ನಡೆಯುತ್ತೆ. ಪ್ಯಾಕೆಟ್ನಲ್ಲಿರುವಂಥದ್ದನ್ನೆಲ್ಲನೂ ಕೂಡ ನಾನು ನೀಟಾಗಿ ಈ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಎರಡೆರಡು ಸಾರಿ ತುಪ್ಪ ಕಾಯಿಸೋದ್ರಿಂದ ಅದರ ಕ್ವಾಲಿಟಿ ಹಾಳಾಗ್ಬೋದು ಅಂದ್ಕೊಂಡಿರ್ಬೋದು ನೀವು. ಆದರೆ ಈ ನಂದಿನಿ ತುಪ್ಪನ ಇನ್ನೊಂದು ಸಾರಿ ಕಾಯಿಸಿ ನೋಡಿ, ನಾನು ಹೇಳಿದ ಮೆಥಡ್ನಲ್ಲೇ ತುಂಬಾ ಟೇಸ್ಟಿ ಆಗುತ್ತೆ. ನೋಡಿ, ಈಗ ರವೆ ರವೆಯಾಗಿ ಕೂಡ ಇದೆ. ಇದು ಕಾಯಿಸಿದ ನಂತರನೂ ಕೂಡ ಇಷ್ಟೇ ರವೆ ರವೆಯಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಈಗ ತುಪ್ಪನ ಕಾಯೋದಕ್ಕೆ ಇಟ್ಟಿದ್ದೀನಿ. ಉರಿಯನ್ನು ಆದಷ್ಟು ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ತುಪ್ಪ ಕರಗೋವರೆಗೂ ಸ್ವಲ್ಪ ಉರಿ ಜಾಸ್ತಿ ಇದ್ದರೆ ಸಾಕು. ಆ ನಂತರ ಮಾತ್ರ ನೀವು ಉರಿಯನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಬೇಕು. ಯಾಕೆಂದರೆ ಎರಡನೇ ಸಾರಿ ನಾವು ತುಪ್ಪ ಕಾಯಿಸ್ತಾ ಇರೋದ್ರಿಂದ ಬೇಗ ಸೀದು ಹೋಗೋ ಚಾನ್ಸಸ್ ಇರುತ್ತೆ. ನೋಡಿ, ತುಪ್ಪ ಎಲ್ಲ ಚೆನ್ನಾಗಿ ಕರಗಿದೆ. ಕಾಯ್ತಾ ಇರುವಂಥ ತುಪ್ಪಕ್ಕೆ 4ರಿಂದ 5 ಲವಂಗ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ರೀತಿಯ ಇಂಗ್ರೀಡಿಯೆಂಟ್ನ ತುಪ್ಪಕ್ಕೆ ಸೇರಿಸಿ ಕಾಯಿಸ್ತೀರಾ ಅದನ್ನು ಹಾಕ್ಕೊಳ್ಳಿ. ಕೆಲವರು ವೀಳ್ಯದೆಲೆ ಹಾಕ್ತಾರೆ, ತುಳಸಿ ಹಾಕ್ತಾರೆ, ಬೆಳ್ಳುಳ್ಳಿ ಹಾಕ್ತಾರೆ, ಚಕ್ಕೆ, ಈ ರೀತಿ ಬೇರೆ ಬೇರೆ ಹಾಕ್ಕೊಂಡು ಕಾಯಿಸ್ಕೊಳ್ತಾರೆ. ನೀವು ಯಾವ ರೀತಿ ಕಾಯಿಸ್ಕೊಳ್ತೀರಾ ಆ ರೀತಿ ಕಾಯಿಸ್ಕೊಳ್ಳಿ. ಲವಂಗ ಸೇರಿಸಿದ ನಂತರ ನಾನು ಕಡಿಮೆ ಉರಿಯನ್ನು ಇಟ್ಕೊಂಡು 4ರಿಂದ 5 ನಿಮಿಷ ನಾನು ಕಾಯಿಸ್ಕೊಂಡಿದ್ದೀನಿ. ದಪ್ಪ ತಳ ಇರುವಂಥ ಪಾತ್ರೆ ಆದರೆ 4ರಿಂದ 5 ನಿಮಿಷ ಕಾಯಿಸಿದರೆ ಸಾಕಾಗುತ್ತೆ. ನಾವು ಮನೆ ತುಪ್ಪ ಕಾಯಿಸಿದಾಗ ಯಾವ ರೀತಿ ಕೊನೆಯಲ್ಲಿ ಘಮ್ ಅನ್ನೋ ಪರಿಮಳ ಬರುತ್ತೆ, ಅದೇ ರೀತಿ ಇದರಲ್ಲೂ ಕೂಡ ಬರುತ್ತೆ. ಆ ಟೈಮ್ನಲ್ಲಿ ನಾವು ಸ್ಟವ್ನ ಆಫ್ ಮಾಡ್ಕೋಬೇಕು. ನೋಡಿ, ಇದು ರೆಡಿ ಆಗಿದೆ. ತುಂಬ ಬಿಸಿ ಇರೋದ್ರಿಂದ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ನಂದಿನಿ ತುಪ್ಪನ ಈ ರೀತಿ ಕಾಯಿಸಿ ಇಟ್ಕೊಳ್ಳೋದ್ರಿಂದ ತುಪ್ಪ ಬೇಗ ಹಾಳಾಗೋದಿಲ್ಲ. ಹಾಗೆ ಮನೇಲಿ ಮಾಡಿರುವಂತಹ ತುಪ್ಪದಷ್ಟೇ ಟೇಸ್ಟ್ ಕೂಡ ಹಾಗೆ ಇರುತ್ತೆ. ಈಗ ಒಂದು ಮುಚ್ಚಳನ ಸ್ವಲ್ಪ ಮುಚ್ಚಿ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ನೋಡಿ, ಇದು ತಣ್ಣಗಾಗಿದೆ. ಈಗ ಸ್ವಲ್ಪ ತಣ್ಣಗಿರುವಂತಹ ತುಪ್ಪನ ನಾನು ಜಾರ್ಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೀವು ಯಾವುದಕ್ಕೆ ಬೇಕಾದರೂ ಹಾಕಿ ಎತ್ತಿಟ್ಕೋಬೋದು. ಸ್ಟೀಲ್ ಡಬ್ಬಿ ಹಾಕಿ ಎತ್ತಿಟ್ಕೋಬೋದು ಅಥವಾ ಬಾಟ್ಲು, ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡ್ತೀರೋ ಅದಕ್ಕೆ ಹಾಕಿ ಎತ್ತಿಟ್ಕೊಳ್ಳಿ. ಈಗ ಇದನ್ನು ಕೂಡ ನಾವು ಸ್ವಲ್ಪ ಚೆನ್ನಾಗಿ ಆರೋದಕ್ಕೆ ಬಿಡೋಣ. ಇದು ಯಾವ ರೀತಿ ರವೆ ರವೆ ಆಗುತ್ತೆ ಅಂತ ಹೇಳಿ ನೋಡೋಣ. ನಾನು ತುಪ್ಪನ ರಾತ್ರಿ ಹಾಕಿಟ್ಟಿದ್ದೆ. ನೋಡಿ, ಬೆಳಗಾಗುವಷ್ಟರಲ್ಲಿ ಯಾವ ರೀತಿ ಆಗಿದೆ ಅಂಥೇಳಿ. ನೋಡಿ, ತುಂಬಾ ರವೆ ರವೆಯಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಮನೆಯಲ್ಲಿ ಮಾಡಿರುವಂತಹ ತುಪ್ಪದಷ್ಟೇ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂಥೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.